ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಫುಲ್ ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ದಿನ ನಮ್ಮ ತಾತ ಹೇಳ್ತು, ಟೊಮೆಟೊ ಗಿಡಕ್ಕೆ ದಾರ ಕಟ್ಟಮ್ಮ, ಜಾಸ್ತಿ ದಿನ ಐತೆ, ಆಗಲೇ ಕಾಯಿ ಬರ್ತಾ ಇದ್ದಾವೆ, ಕಾಯಿ ಚೆನ್ನಾಗಿ ಬರ್ತವೆ ಅಂತ ಹೇಳ್ತು. ಅದಕ್ಕೆ ನಾನು ಕಟ್ತಾ ಇದ್ದೆ. ನಮ್ಮ ತಾತ ಕೂಡ ಬಂತು. ಸ್ವಲ್ಪ ಹೊತ್ತಾದಮೇಲೆ ಇಬ್ಬರು ಸೇರಿ ನಮ್ಮ ತಾತಗೆ ಊಟ ಉಂಡ್ಕೊಡೋದು, ನಾನು ಕಟ್ತಾ ಇದ್ದೆ. ಅದನ್ನು ಕಟ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗೋದು ಮತ್ತು ಬೇಜಾರಾಗೋದು. ಬಿಸಿಲು ಜಾಸ್ತಿ ಅಲ್ವಾ, ನಾವೇನು ಜಾಸ್ತಿ ಹಾಕಿರೋದೇ ಒಂದು 50-60 ಗಿಡ. ಅದಕ್ಕೆ ದಾರ ಕಟ್ಟಲಿಲ್ಲ ಅಂದರೆ ನೋಡೋರು ಏನು ಅಂದ್ಕೊಳ್ತಾರೆ ಅಂತ ದಾರ ಕಟ್ಟಿದ್ರೇ ಕಾಯಿ ಕೊಳಿಯೋದಿಲ್ಲ. ಇಲ್ಲಿ ಎಲ್ಲ ಕಾಯಿನೂ ನಮಗೆ ಸಿಕ್ಕಾದರೆ ಟೊಮೆಟೊ ಗಿಡಕ್ಕೆ ದಾರ ಕಟ್ಟಬೇಕು. ಸ್ವಲ್ಪನೇ ಹಾಕ್ಕೊಂಡಿರೋದು, ಹಂಗೆ ಒಂದು 50 ಪೈರಷ್ಟು, ಆದರೂ ನಾವು ನಚ್ಕಟ್ಟು ಮಾಡ್ಕೊಂಡ್ರೆ ಅಲ್ವಾ ಕಾಯಿ ಬಿಡೋದು. ಇನ್ನು ಊಟ ಸಾಲದ ಬಂದು ಅಂತ ನಮ್ಮ ತಾತ ಕಟ್ಕೊಂಡು ತಗೊಬಂದು ಕಟ್ತಂಗೆ ಟೊಮೆಟೊ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ, ಬರೀ ಕಾಯಿಗಳೇ ಕಾಣಿಸವು. ಹಂಗೆ ಎಲ್ಲ ಮಾಡಿಬಿಟ್ಟು ಮನೆ ಹತ್ರ ಬಂದರೆ ನಮ್ಮ ಅಜ್ಜಿ ನೀರಿಗೆ ಮನೆ ತಗ ನಾವ್ ಎಲ್ಗೋ ಇದ್ವಿ ಹೇಳಿ ಟೊಮೆಟೊ ಗಿಡಕ್ಕೆ ದಾರ ಕಟ್ಟಕ್ಕೆ ಹೋಗಿದ್ವಿ. ಆಮೇಲೆ ನೀರು ಕಾಯಿಸ್ತೆ. ನಾಯಿ ಊಟ ಹಾಕ್ದಂಗೆ ನನ್ನ ಊಟ ಹಾಕು ಅಂದರೆ ನೀರೇ ಕಾದಿಲ್ಲ ಒಯ್ಕಮಕ್ಕಿ. ಮತ್ತು ನಾನು ನಮ್ಮ ತಾತ ಅಂದ್ಕೊಂಡ್ವಿ ದನಗಳನ್ನ ತೊಳೆಯೇನಿ, ದನಗಳ್ನು ಎಮ್ಮೆ ಕೊಟ್ಕೊಂಡು ಜಾಸ್ತಿ ದಿನ ಆಯ್ತು ತೊಳೆದು ಅಂತ ನಾನೇ ಫಸ್ಟ್ ಇಟ್ಕೊಂಡು ನೀರಿಗೆ ಅದಾದ್ಮೇಲೆ ಸೋಪಾಗಿ ಉಜ್ಜುತ್ತಿದ್ದೆ. ಯಾಕಂದರೆ ಇವು ದನಗಳನ್ನ ನಾಯೋದಿಲ್ಲ, ಅದಕ್ಕೋಸ್ಕರ ನಾವೇ ತೊಳಿಬೋದು. ಅವಾಗಿದ್ರೆ ನಾವು ಬಿಟ್ಕೊಳ್ತಾನೂ ಇರಲಿಲ್ಲ. ಹೆಂಗೋ ತಾತ ಬರೋಷ್ಟೊತ್ತು ಒಂದು ಅರ್ಧ ತೊಳೆದಿದ್ದೆ ಆಗಲಿಲ್ಲ. ಇನ್ನು ನಮ್ಮ ತಾತ ಬಂದಮೇಲೆ ಒಂದೊಂದೇ ಇಟ್ಕೊಂಡು ತೊಳೆದ್ವಿ. ಯಾಕಂದರೆ ಅವು ಗಾಬರಿ ಜಾಸ್ತಿ ಆಗೋ, ಅದಕ್ಕೋಸ್ಕರ ಒಂದೊಂದೇ ಇಟ್ಕೊಂಡು ತೊಳೆದ್ವಿ. ಅವಂತೂ ತೊಳೆಸ್ಕೊಳ್ತಾನೆ ಇರಲಿಲ್ಲ. ನಾನು ನಮ್ಮ ತಾತ ಹೆಂಗೋ ಮಾಡಿ ಅಂಗಡಿ ಮಾಡಿ ತೊಳೆದ್ಬಿಟ್ವು ಒಟ್ಟಿಗೆ. ಏನಂದರೆ ದನ ಹಚ್ಕಟ್ಟಾದ್ವು ಅನ್ನೋದೇ ನಮ್ಮ ಸಮಾಧಾನ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ದನ ಇಟ್ಕೊಬಂದು 2 ತೊಳೆದು ಅಂತ ಕಟ್ಟಾಕಿವಿ. ಅದಾದಮೇಲೆ ಇನ್ನು ಎಮ್ಮೆ ಇಟ್ಕೊಂಡು ಎಮ್ಮೆ ತೊಳೆಯೀನಿ ಅಂತ ಆಮೇಲೆ ಸಣ್ಣ ಕರ ಫಸ್ಟು ಕ್ವಾಣ್ಗರ ಇಟ್ಕೊಬಂದು ತೊಳೆದ್ವಿ. ಅದನ್ನು ತೊಳೆಸ್ಕೊಳ್ತಾನೆ ಇಲ್ಲ, ಪ್ಲಸ್ ನೀರು ಕುಡಿಯೋದು ಅದು ಮಾಡೋದು. ಅದಕ್ಕೆ 2 ಹಂಗೆ ಇಟ್ಕೊಂಡು ದಬ ಒಯ್ದುಬಿಟ್ವಿ. ಆಮೇಲೆ ಇನ್ನೊಂದು ಕರ ಇತ್ತು, ಅದನ್ನು ತೊಳೆದ್ವಿ. ಇದಕ್ಕೆ ನೋಡಿ ದನಗಳು ಹೆಂಗೆ ಕಾಣಿಸ್ತವೆ. ನೆಕ್ಸ್ಟ್ ಈ ಎಮ್ಮೆ ತೊಳಿತಾ ಇತ್ತು ತಾತ. ಇದು ಆಯಿತು, ಅದಕ್ಕೋಸ್ಕರ ನಾನು ದೂರದಿಂದ ನೀರು ಒಯ್ತಿದ್ದೆ. ನಮ್ಮ ತಾತನೇ ಉಜ್ಜು ಅಂತ ಹೇಳಿ ನಮ್ಮ ತಾತನೇ ಮಾಡ್ತಿತ್ತು. ಆಯ್ದಿಲ್ದಿರಿ ಎಮ್ಮೆಗೆ ಹೆಂಗಿರೋದು ಸತ್ಕಾರ ನೀರಿಕ್ಕಾರ ಮಧ್ಯ ಅಂದಷ್ಟು ಯಾಕೂ ಇಲ್ಲ. ಇವಾಗ ಇಡ್ಕ ಮಳೆ ಬರೋ ಥರ ಐತಲ್ಲ ಎಂತ ಮೋಡ, ಮಳೆ ಬರೋ ಥರ ಐತಲ್ವಾ. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಕುರಿಮರಿ ನೀರಿಡೋಣ ಅಂತ. ಕುಡೀರಿ ನೀರ. ಇನ್ನು ಎಷ್ಟು ದಿನ ಇರ್ತೀರ ಹೇಳಿ? ನಾವು ಸ್ವಲ್ಪ ದಿನ ಇರ್ತೀರ, ಇಲ್ಲ ಇವತ್ತು ನಾಳೆ ಅಷ್ಟೇ ಅಲ್ವಾ. ನನ್ನ ಯಾಕೆ ಬರಬೇಡ್ರಿ. ನಲ್ಲಿ ಮಳೆ ಬಂತು ಕಡಲೆ ಗಿಡಕ್ಕೆ, ತುಂಬ ಖುಷಿಯಾಗುತ್ತೆ ಮಳೆ ಬಂದರೆ. ಸಾಕು ಹಿಂಗೆ ಸಣ್ಣದಾಗಿ ಬಂದ್ರೂ ನೋಡಿ ಕೋಳಿ ಎಲ್ಲ ಈಚೆ ಬರ್ತಾ ಇದ್ದಾವೆ. ಮಳೆ ಬಂತು. ಆಯಿತು ಅಲ್ಲ, ಅವ್ರಿಗೆ ಮಳೆ ಬರಬೇಕು ಅಷ್ಟೇ. ಇಲ್ಲ ನಾವು
ಮಳೆ ಬರ್ತೈತೆ ಇದು ಅಂತ ಹೇಳ್ತದೆ ಕೆಲಸ ಮಾಡ್ತೀವಿ ಕಳೆ ಕೂಡ್ರೆ ಹಂಗೆ ಹೊಡ್ಕೊಂತ ಭೂಮಿಯಾಗೇನೆ ನಾವು ಸಣ್ಣ ಹುಡುಗರಾಗೆ ಕೂಲಿ ಹೋಗ್ತಿದ್ವಿ ಹೊಲಕ್ಕೆ ಬಡಜ್ಜ ಅಂತ ಇದ್ದ ಒಬ್ಬ ನಮ್ಮನ್ನೇ ಕರ್ಕೊಂಡು ಹೋಗ್ತಿದ್ವಿ ಕೂಲಿನ ಅವಾಗ ₹1 ಒಂದು ದಾಳಿ ಕೂಲಿ ಸುದ್ದಿ ನಮ್ಮೂರಾಗ 8 ಆಣೆ ಕೊಡೋರು ಇದು ಸೇರ್ ಆಗಿ ಕೊಡೋರು ನಾವೇನು ಚಾನೇಜ್ ಮಾಡಿಲ್ಲ ಒಂದು 5 ವರ್ಷ ಮಾಡಿದ್ವಿ ಕೂಲಿನ ಅದು ಹುಳಿಕಾಳು ಸೆಲ್ ಬಿಟ್ಟವನೇ ರಾಗಿ ಹೊಲ್ದಕ್ಕೆ ರಾಗಿ ಕಡ್ಡಿ ಕೊಯ್ಸ್ತಾನೆ ತೆನೆ ಕೊಯ್ದಿದ್ದ ರಾಗಿ ಕಡ್ಡಿನ ಒಂದು ಹುಳ್ಳಿ ಗಿಡ ಏನಾನ ಕಡ್ಡೆ ಕೊಯ್ದಿಕ್ಕಿರ ನಿಧಾನಕ್ಕೆ ಕೊಯ್ರಿ ಅಂತಾನ ವಜ್ಜ ಹಿಂಗೆ ಮಾಡಿ ಕೊಯ್ದ್ವಿ ಮಯ ಹುಳ್ಳಿ ಗಿಡ ಹಿಂಗೆ ನೆಲಕ್ಕೆ ತೋದು ಅಡ್ಮುರ್ದಂಗೆ ಆಗದೆ ಹೊಡ್ಕೊಂಬಿಟ್ಟು ಕೊಯ್ಯೋಕೆ ಹುಳ್ಳಿ ಗಿಡ ಕರ್ಕೊಂಡೋದು ಒಂದೊಂದು ಹುಳ್ಳಿ ಗಿಡ ಇತ್ತು ದಪ್ಪ ಇದೆ ನೀನು ರಾಗಿಗಿನ್ನ ಜಾಸ್ತಿ ಆಗ್ತಾವೆ ಕಣಪ್ಪ ಹುಳ್ಳಿ ಕಾಳು ಅಂಬಾನು ನನಗೆ 25 ಸೇರು ಕೊಟ್ಟಿದ್ದ ಬರೀ ಬದನೆಕಾಯಿ ಟೊಮೆಟೊ ಹಣ್ಣು ಅವ್ರ ಮನೆಗೆ ಕೊಟ್ಟಿದ್ದೆ ಊಟವೆಲ್ಲ ಕೈ 3 ಮೂಟೆ ಹುಳ್ಳಿಕಾಳು ಕೂಡ ಹಾಕಿದ್ದೆ ನಾನು ಗಂಬ್ರೇಟಿಯಿಂದ ಗೊಲ್ರಟ್ಟಿಯಿಂದನೇ ರತ್ನಗಿರಿಯಿಂದ ಬರೀ ಹುಳ್ಳಿಕಾಳು ಕೊಡೋರು ವರ್ಷದ ಗಂಡ ಬೆಳೆದಿದ್ರು ಹುಳ್ಳಿಕಾಳು ನಮ್ಮನೆಗೆ ನಮ್ಮ ಮಾರಾಜಿ ಹುಳ್ಳಿಕಾಳು ಹುರಿದು ಒಂದು 10 ಸೇರು ರಾಗಿ ಮಾಡಿ ಅವು ಮಿಷಿನ್ಗೆ ಹಾಕಿಸ್ಕೊಂಬಂದು ಬೇಯಿಸಿ ಸಣ್ಣಜ್ಜಿ ಕರ್ಕೊಂಡು ಬೇಯಿಸೋಳು ಮಾರಾಜಿ ನಮ್ಮನ್ನು ಯಾರನ್ನ ಕರೀತಿಲ್ಲ ಬೈತಾರೆ ಅಂತ ಬೇಯಿಸಿ ಮುದ್ದೆ ಮಾಡೋರು ಕಾಮ್ಗಿರೋ ಮುದ್ದೆ ಹುಳಿಕಾಳು ನೋಡೋಣ ಮುಂದಕ್ಕೆ ಹೋಗೋಣ ಸುತ್ತನೂ ಐತಿ ಐತಿ ಬರ್ತೈತೆ ಹೇಳಿ ಮಾಡೋ ಏನು ನಾನು ಮೊನ್ನೆ ದಿವಸ ಗಂಟೆ ರಾಡಿ ಬಂಡೆ ನೋಡಿದೆ ಹೇಗಿದ್ವೆ ನೋಡಿ ಈ ಕಡೆಗೂ ಐತೆ ಮಳೆ ಏನಿಲ್ಲ ಮಳೆ ತಗೊಂಡಿಲ್ಲ ಯಜಮಾನ ಬ್ಯಾಡ ನಾವು ಬರಬೇಕು ಕಾಗಿಗಳು ನೋಡು ಬಾ ಹಿಡಿದು ಬಾ ನೋಡ ಕಾಗಿ ನೋಡಿ ಎಷ್ಟು ಇರಬೇಕು ಪಾಪ ನಮ್ಮ ಖುಷಿನೇ ಅನ್ಸ್ತೈತ ತಲೆ ಮಗರಿ ಬಾ ನಿನ್ಗಿರ ಸೊಡ್ತಿಕಾ ಇಲ್ಲ ನಾವು ಇವತ್ತು ಹಗ್ಲು ಹೋಗ್ತೇ ಬಿಟ್ವಿ ಗುರಿಗುಡ್ಡ ಕರೀತಾರೆ ದೇವ್ರ ಕರ್ಕ ಬರ್ತಾರೆ ಹೋಗ್ತಿದ್ದಂಗೆ ಒಬ್ರು ಪಟ್ಟಿನ ರೆಡಿ ಮಾಡಿ ಮುಂದೋದ್ರೆ ಹಿಂದೆ ಕುರಿ ಬರ್ತವೆ ಅನ್ನೋ ನಂಬಿಕೆ ಬಟ್ಟಿಕ್ಕನು ಬಿಳಪಡ್ಲಿಗೆ ಹಾಳ್ಪಡ್ಲಿಗೆ ಕಾಟನ್ ಕರೆ ಪಟ್ಟು ಹೆಲ್ಪ್ ಮಾಡಿದೆ ಸ್ವಲ್ಪ ಹೊತ್ತು ಹಲೋ ಇಲ್ಲಿ ಬಾರ ಇಲ್ಲಿಗೆ ಬಟ್ಟಿಕ್ಕನ ಪಡ್ಲಿ ಕರ್ಕೊಂಡು ಸ್ಟಾರ್ ಗುರ್ತು ಚೆನ್ನಾಗಿ ಕಾಣಿಸೋ ಕಲರ್ ಅವಲ್ಲ ಅಯ್ಯೋ ಅದು ರೆಡಿನೇ ಮಾಡಿಸ್ಕೊಳಲ್ಲ ಅಂತೈತೆ ಹ್ಞೂ ಸಾಕು ಕ್ವಾ ಹೇ ಕವರ್ನಾಗೆ ಇದಾವೆ ನೋಡು ಮಮ್ಮ ಇನ್ನೂ ಗೆಜ್ಜೆವು ಗಲ್ಗಲ್ಲ ಅನ್ನೋದ್ರೆ ಇನ್ನೂ ಚೆನ್ನಾಗಿರ್ತದೆ ದೃಷ್ಟಿ ಆಗ್ತದೆ ಹೇ ಕತ್ತು ಇವಾಗ ಅವ್ರು ಏನು ಅಲಂಕಾರ ಮಾಡ್ತಾರೆ ಎಲ್ಲ ತೆಗಿತೀನಿ ನಾವು ಪಡ್ಲಿಗೆ ನೋಡಿ ಏನು ಅಲಂಕಾರ ಮಾಡಿ
ಏ ಕೈಗೆ ಸೂಜಿ ಐತೆ. ಈರಮ್ಮ ಆಯ್ತು. ಹಿಂದೆ ಹೋಗೋದು ಕುರಿ ಹೋಗೋದು. ಅಲ್ಲ ನಾವು ಕುರಿ ಹತ್ರ ಹೋಗ್ಬಿಟ್ಟು ಜೋಳ ಕೊಟ್ಬಿಟ್ಟು ಬಾ ನೀನು ಅಂತೇಳಿ ನಾವು ದೇವಸ್ಥಾನದ ಸ್ವಲ್ಪ ಜನದವೈತೆ ನಮ್ಮ ಬಂದು ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಹೋಗಿದ್ದು. ಕುರಿಗಳನ್ನ ಜೋಳ ಇಟ್ಕೊಂಡು ಬರೋದ್ರಿಂದ ನಂಬಿಕೆ. ನಾವು ಕರೆದ್ರೆ ಬರಲ್ಲ, ಆದರೆ ನಮ್ಮ ಮಾವ ಕರೆದ್ರೆ ಕಂಪಲ್ಸರಿ ನಂಬಿಕೆ. ಅದಕ್ಕೋಸ್ಕರ ಅವರು ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದ ಇಲ್ಲಿ ಒಂದು 3 ಕಿಲೋಮೀಟರ್ ಆಗುತ್ತೆ. ಅವಣ್ಣನು ಹೇಳ್ತು ಬಂದಿದ್ದರು. ಜನ ಎಲ್ಲ ಬಂದಿದ್ರು. ಜನ ಮಾತ್ರ ಸಖತ್ ಜನ ಬರ್ತಾರೆ ಇಲ್ಲಿ ನೋಡಕ್ಕೆ ಕುರಿಗಳು. ಅವ್ರು ಬಂದಿರೋದು.
ಸ್ವಲ್ಪ ಕರೆ ಬಡದ್ರು. ಈಗ ಹೊಡಿತಾರ ನೋಡ ಅವ್ರು ಅಲ್ರ ನನ್ನ ಮಕ್ಕಳು. ಸಾಕು ಹೋಗ್ರಿ, ಎತ್ಕೊಂಡೋಗ್ರಿ ಸಾಕು, ಕುಣಿಸ್ಬೇಡ್ರಿ ಹೋಗ್ರ. ಅದೇ ಮತ್ತೆ ಓಯ್ ಅದೇ ಮತ್ತೆ ಹೋಗದೇ ಇಲ್ಲ, ಬಿಡದೇ ಇಲ್ಲ. ಸಿದ್ಧಮ್ಮ ನೀನ್ ಮುಂದೆ ಬಾರೋ, ನೀನ್ ಕರೆದ್ರೆ ಬರ್ತಾವ ಅವು. ಅಯ್ಯ ಇದೇ ನಿಂಗೆ ಸುತ್ತರಿಸ್ತಾವ್ರೆ. ಬರ್ತಾನೆ ಇಲ್ಲ ನಮ್ಮವಾದ್ರೆ. ಇವ್ರಾಕಿ ಇವ್ರು ಅವ್ರಾಕಿ ಹೋಗ್ತವೆ ಈ ಕುರಿಗಳದು. ನಮ್ಮವೆಲ್ಲ ನೋಡ್ತಾರ, ಅವ್ರು ಇರ್ವಾರ. ನಡಿ ರತ್ನ, ನೋಡ ಅವ್ರು ನಮ್ದಲ್ಲ ಅಂದ್ರೆ ಅಲ್ಲೇ ಬರೋದು. ಪಾಕೋಲ್ದ್ರೆ ಅಷ್ಟು. ಅಯ್ಯೋ ಕುರಿ ಬಂತ, ಬರೇ ಗಾಬರಿ ಮಾಡಿದ್ದೆ. ಕುರಿ ಕರ್ದು ಬರೋ ಅಷ್ಟೊತ್ತಿಗೆ, ಅವು ಕಳಿಸಿ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಅಲ್ಲೆಲ್ಲ ನಡೀತಾ ಇದ್ದಾವೆ. ಎಷ್ಟು ಜನ ಕಾಯ್ತಾರೆ. ಇದು ಸಾಯಂಕಾಲ
ಸುಮಾರು ಹೋದ್ವು ಹೋಗೋದೇನೋ ಬಟ್ ಆದ್ರೆ ಅವ್ರ ಕುರಿ ಜೊತೆಗೆ ಹೋದಂಗಾತು. ಅದು ಯಾವ್ದು ಒಂದೊಂದು ಪಟ್ಲಿ ಮರಿ ಬಂತು ಅಷ್ಟೇ, ಕುರಿ ಏನು ಬರಲಿಲ್ಲ. ಓ ಸತಿ ವಿಡಿಯೋನ ತೋರಿಸಿನ ಹೆಂಗೈತ್ ಗೊತ್ತೇ, ಈ ಸತಿ ನಮ್ಮ ಕುರಿ ಎಂಬವೇ ಗೊತ್ತಾಗ್ಲಿಲ್ಲ. ಗುಂಡ ಏನು ಚೆನ್ನಾಗಿ ಮಾಡಿಲ್ವ ಲಕ್ಷ್ಮಿ ವಿಡಿಯೋನ, ಅಸಲ್ ಅಮ್ಮ ಕುರಿ ಇದ್ದಂಗೆ ಇಲ್ಲ ಅಂದ. ಒಂದು ಕಜ್ಜೆ ಬಿಡ್ತಾರೆ, ಇವಾಗ ಒಬ್ರು ಇರ್ತಾರ, ಒಂದ್ಸತಿ ಬಿಟ್ಟಿರ್ತಾರೆ, ಮತ್ತೆ ಇನ್ನೊಂದು ಸತಿ ಅವರೇ, ಪ್ರತಿ ಸತಿನ ಅವರೇ ಬಿಡ್ತಾ ಇರ್ತಾರ. ಅಯ್ಯೋ ನಾವು ಒಂದೇ ಸತಿನೇ ಬಿಟ್ಟಿದ್ದು, ನಮ್ಮ ಕುರಿ ಎಲ್ಲ ಈಲಾಗ್ಯಾವಲ್ಲ, ಅದಕ್ಕೆ ರಿಟರ್ನ್ ಅದೇ ಬಂದ್ಬಿಟ್ವಿ. ಕಾಸ್ತೀನಿ. ಫುಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಅಯ್ಯಪ್ಪ, ಥ್ಯಾಂಕ್ ಯು ಫಾರ್ ವಾಚಿಂಗ್.